ಅಚ್ಚರಿಗಡಿಗೆಯ ಮತ್ತೊಂದು ವಿಶೇಷ ಅಂತಂದರೆ ಚೌಕಾಬಾರ ಮಡಿ. ಏನು ಚೌಕಾಬಾರ ಮಡಿ ಅಂತಂದರೆ ಒಂದು ಅಳತೆ ಇದೆ. 3/8 ಅಥವಾ 10 ಏನು ಬೇಕಾದ್ರೂ ನಾವು ಮಾಡ್ಕೋಬೋದು. ಅದನ್ನು ನಾವು ವೇಸ್ಟ್ ಮೆಟೀರಿಯಲ್ಗಳು ಉಪಯೋಗಿಸಿ ಮಾಡ್ಕೊಳೋವಂಥದ್ದು. ಹಂಚು, ಒಡೆದ ಇಟ್ಟಿಗೆ, ಟೈಲ್ಸು, ಕಡಪ ಕಲ್ಲು ಈ ಥರ ಏರು ಮಡಿ ಅಂತ ಹೇಳ್ತೀವಲ್ಲ, ಆ ರೀತಿಯನ್ನು ಉಪಯೋಗಿಸಿ ಅಲ್ಲಿ ಒಂದು ಮನೆಗೆ ಬೇಕಾಗಿರೋಂಥ ಎಲ್ಲ ತರಕಾರಿ ಸೊಪ್ಪುಗಳನ್ನೆಲ್ಲ ಏಕೆಂದರೆ ಅದು ದುರಧಾನ್ಯ ಕಾಂಬಿನೇಷನ್ ಇಲ್ಲ ಅಥವಾ ನಮಗೆ ಬೇಕಾದ ತರಕಾರಿಗಳನ್ನು ಅದರಲ್ಲಿ ಬೆಳ್ಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸೋವಂಥದ್ದು. ನಾವಲ್ಲಿ ಹೋದಾಗ ವೀರೇಶ್ ಅವರು ತುಂಬ ಆಸಕ್ತಿಯಿಂದ ಅದನ್ನು ಮಾಡ್ತಾಯಿದ್ರು. ಬಹುಶಃ ನಾನು ಹೇಳಬೇಕು ಅಂತಂದರೆ, ನಾನು ಎಲ್ಲ ಕಡೆ ಇತ್ತೀಚೆಗೆ ಹೇಳ್ತಾರಂಥದ್ದು, ತರಕಾರಿ ತಿಂದರೆ ನಿಮಗೆ ಕ್ಯಾನ್ಸರ್ ಬರೋದು ಗ್ಯಾರಂಟಿ ಅಂತ ಹೇಳ್ತಾರಂಥದ್ದು. ಯಾಕೆ ಅಂತಂದರೆ, ಒಂದು ತರಕಾರಿ ಸಸಿಗೆ ನರ್ಸರಿಯಿಂದ ಹೊರಗಡೆ ಬರಬೇಕಾದ್ರೆ 18ರಿಂದ 20 ದಿವಸ ಸಸಿಗೆ ಸುಮಾರು 16 ಸಲ ಅದಕ್ಕೆ ಸ್ಪ್ರೇ ಮಾಡಿರ್ತಾರೆ ಬೇರೆ ಬೇರೆ ವಿಷಯಗಳನ್ನು. ಆ ರೀತಿ ತಂದಂಥ ಸಸ್ಯಗಳಿಗೆ ಮತ್ತೆ ವಾರಕ್ಕೆ 1ರಿಂದ 2 ಸಲ ಈ ರೈತರು ಸ್ಪ್ರೇ ಮಾಡಿದ ಮೇಲೇ ನಮಗೆ ಬೇಕಾಗಿರೋಂಥ ಸುಂದರವಾದ ತರಕಾರಿಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇರೋದು. ಇದನ್ನು ತಿಂದರೆ ಏನಾಗುತ್ತೆ ಅಂತೇಳಿ ಇವತ್ತೆಲ್ಲ ಕ್ಯಾನ್ಸರ್ ಮಟ್ಟ ಏನಾಗ್ತಾಯಿದೆ, ಇದೆಲ್ಲ ಏನಾಗ್ತದೆ ಚೆನ್ನಾಗಿ ಗೊತ್ತೇ ಇದೆ. ಆ ನಿಟ್ಟಲ್ಲಿ ಐಕಾಂತಿಕ ತಂಡದ ಸಹಜ ಕೃಷಿಕರ ತಂಡ ಏನು ಮಾಡ್ತಾಯಿದೆ ಅಂತಂದರೆ, ಏರುಮಡಿ ಪದ್ಧತಿಯಲ್ಲಿ ನಿಮಗೆ ಬೇಕಾದ ತರಕಾರಿಗಳನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದಾರೆ. ವೀರೇಶ್ ಅವರು ಅವ್ರ ತೋಟದಲ್ಲಿ ಪಾಪ ಮಳೆ ಬಂದು ಕೆಸರಾಗಿದ್ರೂ ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ನೆಲ್ಲ ಜೋಡಿಸ್ಕೊಂಡು, ಯಾಕಂದರೆ ಒಂದು ಆಸಕ್ತಿ ಅದು. ಒಂದಿಷ್ಟು ಜನಕ್ಕೆ ಮಾರ್ಗದರ್ಶನ ಮಾಡಿದರೆ ಅಲ್ಲೇನೋ ಒಂದು ಬದಲಾವಣೆ ಆಗುತ್ತೇನೋ ಅನ್ನೋದು ಅವ್ರಿಗೊಂದು ತುಂಬ ಆಸಕ್ತಿ. ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರಷ್ಟು ಏರುಮಡಿಗಳನ್ನ ಮಾಡಿ ಆಲ್ರೆಡಿ ಅದರಲ್ಲಿ ಅವ್ರ ಮನೆಗೆ ಬೇಕಾಗಿರೋಂಥ, ಕುಟುಂಬಕ್ಕೆ ಬೇಕಾಗಿರೋಂಥ ಎಲ್ಲ ತರಕಾರಿಗಳನ್ನು ಹಾಕ್ತಾಯಿದ್ದಾರೆ. ಒಬ್ಬ ತಂದೆ ಅಥವಾ ಒಬ್ಬ ರೈತ ಮನಸ್ಸು ಮಾಡಿದರೆ, ನಾನು ವಿಷ ಹಾಕಲ್ಲ ಇವತ್ತಿಂದ, ನಾನು ವಿಷನ ತಿನ್ನಿಸ್ಲಿಕ್ಕೆ ಬಿಡೋದು ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ಬಂಧು ಬಳಗಕ್ಕೆ, ನನ್ನ ತಂದೆ ತಾಯಿಗಳಿಗೆ, ತಾನು ನಂಬ್ಕೊಂಡಿರೋಂಥ ಪ್ರಾಣಿಗಳಿಗೆ ಅಂತಂದರೆ ಎಷ್ಟೋ ವಿಷಯಗಳು ಮಾಯ ಆಗಿಬಿಡುತ್ತೆ ಇವತ್ತು. ಆದರೆ ವಿಷಯಗಳನ್ನು ತುಂಬಂಥದ್ದೇ ಒಂದು ದೊಡ್ಡ ಮಾಯಾಜಾಲ ಇವತ್ತು ನಮ್ಮೊಳಗಡೆ ಸೇರ್ಕೊಳ್ತಾ ಇರೋದ್ರಿಂದ ತುಂಬ ದೊಡ್ಡ ಕಷ್ಟ ಅದನ್ನು ತಡೆಯುವಂಥದ್ದು. ಅಂಥದ್ರಲ್ಲಿ ಐಕಾಂತಿಕ ತಂಡ ಇದೊಂದು ದೊಡ್ಡ ಕೆಲಸಗಳು ಮಾಡ್ತಾಯಿದೆ. ಈ ರೀತಿಯಲ್ಲಿ 3-3.5 ಅಗಲ ಮಡಿ ಮತ್ತು 8ರಿಂದ 10 ಅಡಿ. ಇವರು ಯಾವುದೋ ಒಂದು ಹಳೆ ಮನೆ ಹಂಚುಗಳಿತ್ತಂತೆ, ಆ ಹಂಚುಗಳನ್ನ ಕ್ಲೀನಾಗಿ ಜೋಡಿಸ್ತಾ ಇದ್ದಾರೆ. ಒಂದೊಂದಕ್ಕೊಂದು ಹೇಗೆ ಲಾಕ್ ಆಗುತ್ತಲ್ಲ ನಾವು ಸೂರಲ್ಲಿ ಹಾಕಬೇಕಾದ್ರೆ, ಆ ರೀತಿಯಿಂದ ಸೈಡಿಗೆ ಜೋಡಿಸ್ತಾ ಇದ್ದಾರೆ, ಕ್ಲೀನಾಗಿ ಲಾಕ್ ಮಾಡ್ತಾಯಿದ್ದಾರೆ. ಹಾಗೆ ಮಾಡಿ ಆ ಮಣ್ಣನ್ನು ತೊಳೆದ್ಬಿಟ್ಟು ಆ ಕಡೆ ಈ ಕಡೆ ಜಾಮ್ ಮಾಡಿ ಅದೊಂದು ಬಿಗಿಯಾದ ಒಂದು ಸ್ಟ್ರಕ್ಚರ್, ಒಂದು ಚೌಕ ಆಯತಾಕಾರದಲ್ಲಿ ಒಂದು ಇದು ಮಾಡ್ಕೊತಾ ಇದ್ದಾರೆ, ಮಡಿ ಮಾಡಿಕೊಂಡು ಅದರೊಳಗಡೆ ಗೊಬ್ಬರ ಮಿಶ್ರಿತ ಮಣ್ಣು ಇರುತ್ತಲ್ಲ ಅದನ್ನು ತುಂಬುವಂಥದ್ದು. ನಮಗೆ ಸದ್ಯಕ್ಕೆ ಅಲ್ಲಿ ಹುಣಸೆ ಮರ ಮತ್ತು ಬೇಲಿ ಮರಗಳಿತ್ತಲ್ಲ, ಅಲ್ಲಿ ಸುಮಾರಷ್ಟು ತೌಡಂತಿರೋಂಥ ಮಣ್ಣಿತ್ತು. ಅದನ್ನೆಲ್ಲ ತಂದು ಅಲ್ಲಿ ಸುರಿದು ಅಲ್ಲಿಗೆ ನಮ್ಮ ಚನ್ನಪಟ್ಟಣದ ಒಬ್ಬ ಕೃಷಿಕರು ಏನು ಸಹಜ ಸಂಸ್ಥೆಯ ಬೀಜಗಳನ್ನು ತಂದಿದ್ದರು, ತರಕಾರಿ ಬೀಜಗಳನ್ನು ಮತ್ತು ಸೊಪ್ಪಿನ ಬೀಜಗಳನ್ನು ಅಲ್ಲಿ ಹಾಕಿರುವಂಥದ್ದು. ಮೆಂತ್ಯ ಸೊಪ್ಪಿನ ಬೀಜ ಹಾಕಿದರು, ಪಾಲಕ್ ಹಾಕಿರು, ಜವಳಿಕಾಯಿ ಹಾಕಿದರು, ಬದನೆಕಾಯಿ ಸಸಿ ಹಾಕಿದರು, ಹೀಗೆ ಕ್ಯಾರೆಟಿಂದ ಇನ್ನೊಂದು 2 ಬೀಜಗಳು ಹಾಕಿದರು. ಹೀಗೆ ಅನೇಕ ತರಕಾರಿ ಬೀಜಗಳನ್ನು ಅದರಲ್ಲಿ ಹೊಂದಾಣಿಕೆ ಮಾಡಿರೋವಂಥದ್ದು ನೀವೆಲ್ಲ ನೋಡ್ತಾ ಇರ್ಬೋದು. ನೋಡಿ, ಇದು ಮರದ ಮಣ್ಣು, ಅದ್ರಾಗಿರೋಂಥ ಸ್ವಲ್ಪ ಹುಲ್ಲು, ಹಸಿ ಹುಲ್ಲು, ಗರಿಕೆ ಆ ಥರದ್ದೆಲ್ಲ ತೆಗೆದು ಹಾಕ್ತಾ ಇದ್ದಾರೆ. ಅದನ್ನು 3 ಭಾಗ ಮಾಡ್ಕೊಂಡಿದ್ದಾರೆ, ಡಿವೈಡೆಡ್ ಬೈ 3 ಭಾಗ ಮಾಡಿಕೊಂಡು ಅಲ್ಲಿಗೆ 3 ರೀತಿಯಲ್ಲಿ ಬೇರೆ ಬೇರೆ ಬೀಜಗಳನ್ನು ರೈತರ ಕೈಯಲ್ಲಿ ಕೊಟ್ಟು ಹಾಕಿಸ್ತಾ ಇದ್ದಾರೆ. ಧನಿಯಾ ಬೀಜ ಇರ್ಬೋದು, ಮೆಂತ್ಯ ಬೀಜ, ಒಟ್ಟು ಒಂದು ಮನೆಗೆ ಬೇಕಾಗಿರೋದು, ನಮಗೆ ಬೇಕಾದಂಥ ಕಾಂಬಿನೇಷನ್ ಮಾಡ್ಕೋಬೋದು. ನಮ್ಮನೆ ನಾವೇನು ತರಕಾರಿ ತಿಂತೀವಿ ಅಂತ ಗೊತ್ತಿರುತ್ತಲ್ಲ, ಆ ರೀತಿನೆಲ್ಲ ಅದನ್ನು ನಾವು ಕಾಂಬಿನೇಷನ್ ಮಾಡ್ಕೊಳೋವಂಥದ್ದು. ಕೆಲವರು ಹಂಚೆ ತರಕ್ಕೆ ಹೋಗ್ಬಿಟ್ಟಿರೋ ಮತ್ತು ಹೊಸ ಹಂಚುಗಳನ್ನ, ಆ ರೀತಿ ಎಲ್ಲ ಒಡೆದ ಹಂಚುಗಳಿರ್ಬೋದು, ವೇಸ್ಟ್ ಹಂಚುಗಳು ಬಿಸಾಕಿರ್ತಾರೆ, ಹಳೆ ಮನೆಗಳು ಬೀಳ್ತಾ ಇರುತ್ತೆ. ಆ ಥರದ್ದು ಬೇಡವಾಗಿರೋಂಥ ವಸ್ತುಗಳು ಮೆಟೀರಿಯಲ್ ಇಟ್ಕೊಂಡು ಬಂದು ನಮಗೆ ಬೇಕಾಗಿರೋಂಥ ಮಡಿ ರಚನೆ ಮಾಡ್ಕೊಳೋವಂಥದ್ದು. ಆ ರೀತಿ ಕಡಪ ಕಲ್ಲು ಅಂತ ಹೇಳಿ ನಾನು ಆಗಲೇ, ಕಡಪ ಕಲ್ಲು, ಕಾಡುಗಲ್ಲು, ಒಡೆದ ಇಟ್ಟಿಗೆಗಳು ಈ ರೀತಿ ಏನು ಬೇಕೋ ನಾವು ಬಳಸ್ಬೋದು. ಹಾಗೆ ಅವ್ರ ತೋಟ ನೋಡ್ತಾ ಇರೋಂಥದ್ದು ಸಹಜವಾಗಿರೋಂಥದ್ದು ಗೊತ್ತಾಗುತ್ತೆ ಹೇಗೆ ಅವರು ಹೊಂದಾಣಿಕೆ ಮಾಡಿದ್ದಾರೆ ತೋಟದಲ್ಲಿ. ಇದೇ ತೋಟದಲ್ಲೇ ಮೊನ್ನೆ ಮಳೆ ಹಳ್ಳದ ನೀರು ಬಂದಾಗ ಇದಾಗಿರೋವಂಥದ್ದು, ಏನು ನೀರು ಹರಿಲಿಕ್ಕೆ ಹೋಗಿಲ್ಲ ಮುಂದಕ್ಕೆ, ಅಲ್ಲೇ ಇಂಗ್ಲಿಷ್ ಶುರುವಾಗಿದೆ. ಅಂದರೆ ನಾವು ಕೇಶಾಕರ್ಷಣೆ ಮತ್ತು ಗುರುತ್ವಾಕರ್ಷಣೆ ಅಂತೀವಲ್ಲ, ಈ ಗುರುತ್ವಾಕರ್ಷಣೆ ಮೂಲಕ ಏನು ಮಳೆ ಬರುತ್ತಲ್ಲ, ಮಳೆ ಅಥವಾ ಹಳ್ಳ ನೀರು ಅಥವಾ ಮೇಲೆ ಬಿದ್ದಂಥ ನೀರು ಇದ್ರ ಮೂಲಕ ಬೇರುಗಳು ಮತ್ತು ಸತ್ತಂಥ ಬೇರುಗಳು, ರೂಟ್ಸ್ಗಳು ಇದೆಲ್ಲ ಒಂದು ರಂಧ್ರಗಳು ಮಾಡಿರುತ್ತೆ, ಮತ್ತು ರಂಧ್ರಗಳು ಇರ್ಬೋದು. ಮತ್ತು ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆದರೂ ಸಹ ಮಳೆ ನೀರು ಹಿಂಗೆ ಹೋಗುವಂಥದ್ದು. ಈ ರೀತಿ ಅವ್ರ ತೋಟನ ನಾವು ನೋಡ್ಬೋದು. ಹಾಗಂದರೆ ವೀರೇಶ್ ಅನ್ನೋ ಒಬ್ಬ ರೈತನು ಸಹ ಚಿತ್ರದುರ್ಗದ ಬರಗಾಲದ ಜಿಲ್ಲೆಯಲ್ಲಿ ಕೇವಲ 5 ಅಡಿ ಹತ್ರ 10 ಅಡಿ ಆಳಕ್ಕೆ ನೀರಿದೆ ಅವ್ರದ್ದು ಬೋರಿಂದು. ತುಂಬ ಸಂತೋಷವಾಗಿ ರೈತರೆಲ್ಲ ಭಾಗವಹಿಸ್ತಾರೆ, ತುಂಬ ಸಂತೋಷದ ವಿಚಾರ.
ಈ ರೀತಿ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಏನು ಬೇಕಾದ್ರೂ ನಾವು ಸಾಧನೆಗಳನ್ನು ಮಾಡ್ಬೋದು ಅಂತ ನಾನು ಹೇಳ್ತಿರೋವಂಥದ್ದು. ಒಬ್ರಿಗೊಂದು ಅಂಡರ್‌ಸ್ಟ್ಯಾಂಡಿಂಗು, ಪ್ರೀತಿ ಬಾಂಧವ್ಯ ಬೆಳೆಯುತ್ತೆ, ಏನೋ ಒಂದು ಸಂಬಂಧಗಳು ಬೆಳಿಬೋದು, ಏನೋ ಒಂದು ಹೊಸ ಚಿಂತನೆಗಳು ಬರ್ಬೋದು, ಭರವಸೆಗಳು ಬರ್ಬೋದು ನಮಗೆ. ಹಾಗಾಗಿ ದಯವಿಟ್ಟು ಇದನ್ನು ನಿರಾಕರಿಸಬೇಡಿ. ದಯವಿಟ್ಟು ಭಾಗವಹಿಸಿ. ನೋಡ್ತಾ ಇರ್ಬೋದು ಸೊಪ್ಪಿನ ಮರಗಳು ಹಳೇದು ಹಾಕಿರೋದ್ರಲ್ಲಿ ಪಾಲಕ್ ಸೊಪ್ಪು ಇದೆಲ್ಲ ಕಾಣಿಸ್ತಾ ಇದೆ. ತುಂಬ ಖುಷಿಯಾಗುತ್ತೆ. ನಾವು ಬೆಳೆದಂಥ ಸೊಪ್ಪು ತರಕಾರಿಗಳನ್ನ ನಾವೇ ತಿಂದಾಗ, ನಮ್ಮ ಮಕ್ಕಳು ಹೊಟ್ಟೆ ತುಂಬ ತಿಂದಾಗ ತುಂಬ ಖುಷಿಯಾಗುತ್ತೆ. ಹಾಗೂ ಮತ್ತೊಮ್ಮೆ ವೀರೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಥರ